ಈ ತರ ಇದ್ರಲ್ಲಿ ಇರ್ಬೇಕು ಸರ್ ಇದು. ಅದೇ ತರ ಸೇವು ಸ್ಮೂತ್ ಬರ್ತಾ ಹೋಗುತ್ತೆ. ನಿಮ್ಗೆ ಸೇವು ಅಷ್ಟೇ ಕ್ಲೀನ್ ಆಗಿ ಇಳಿಯುತ್ತೆ ಇದ್ರಲ್ಲಿ. ಒಳ್ಳಿಂದ ಬಿಡ್ತಾರೆ ಸರ್ ಸೇವ್ ಈ ತರ ತಿರುಗಿಸ್ತಾ ಹೋಗ್ಬೇಕು ಎಣ್ಣೆಯಲ್ಲಿ. ಈಗ ತೆಗೆದ್ಬಿಟ್ರೆ ಆಯ್ತು ಅಷ್ಟೇ. ಇಷ್ಟೇ ತುಂಬಾ ಹೊತ್ತು ಇರಬಾರ್ದು, ಮತ್ತೆ ರೋಸ್ಟ್ ಆಗ್ಬಿಡುತ್ತೆ. ಸೆಮಿ ಲಿಕ್ವಿಡ್ ಅಂತ ನೋಡಿ ಈ ತರ ಬರ್ಬೇಕು ಸರ್. ಮುಂದಿಗೆ ದೋಸೆ ಬ್ಯಾಟರ್ ಹೌದು ಮುಕ್ಕಲ್ ಸೌಟ್ ಹೋಗುತ್ತೆ. ಈಗ ಆತರ ಇದ್ರ ಬಿಟ್ಕೊಳೋಣ ಸರ್. ಈಗ ಕೆಳಗೆ ಆತರ ಕೈ ಆಡಿಸ್ತಾ ಇರ್ಬೇಕು ಸರ್ ಮೇಲೆ, ಅವಾಗ ಕೆಳಗಡೆ ಉದುರ್ತಾ ಇರುತ್ತೆ. ಮನೆ ಮನೆ ರಸದೂಟ ಇದೇ ನೋಡಿ ಗುಳಿಗಿ ಖಾರ ಬುಂದಿ ಸೇವ್ ಹೌದು ಮಾಡಿ ತೋರಿಸಿದ್ರು. ಹಿಂಗ ಕ್ರಿಸ್ಪಿ ಆಗಿದೆ ನೋಡಿ. ವಾ 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 ಗುಳಿಗಿ ಖಾರ ಇದ್ರ ಬಗ್ಗೆ ಗೊತ್ತಾ ನಿಮಗೆ? ನೋಡಿ ಇದು ನಾವು ಮೈಸೂರಾಗಿದ್ದೀವಿ, ಮಿರ್ಚಿ ಜಂಕ್ಷನ್ ಹಲವಾರು ರೆಸಿಪಿ ಬರ್ತಾ ಇದ್ದಾವೆ. KG ಕೊಪ್ಪಳ ಮೈಸೂರಲ್ಲಿ ದಾವಣಗೆರೆ ಶೈಲಿ ಇದು ಗುಳಿಗಿ ಖಾರ. ಇದು ದಾವಣಗೆರೆ ಹೆಂಗೆ ಕರೀತಾರೆ, ಇಲ್ಲಿ ಖಾರ ಬೂಂದಿ ಸೇವ್ ಇವೆರಡು ಸಿಗ್ತವೆ. ಅದ್ಭುತವಾಗಿ ಇವತ್ತು ರೆಸಿಪಿ ನೋಡಕ್ ಬಂದ್ಬಿಟ್ಟಿವಿ. ಬನ್ನಿ ಸೇವ್ ಮತ್ತು ಖಾರ ಬೂಂದಿ ರೆಸಿಪಿ ನೋಡೋಣ. ಸಂತೋಷ ಇರ್ತಾರೆ ಮೀಟಾಗಳು. ಸರ್ ನಮಸ್ಕಾರ. ಸರ್ ನಮಸ್ತೆ. ಮಸಾಲೆ ಅವಲಕ್ಕಿ, ಹೌದು ಸರ್ ಮಸಾಲೆ ಅವಲಕ್ಕಿ, ವೆಜಿಟೇಬಲ್ ಅವಲಕ್ಕಿ, ಮನೆ ಮಾತ್ ಇವಾಗ ದಾವಣಗೆರೆ ಶೈಲಿ ಎಲ್ಲಿ ಸಿಗ್ಬೇಕು ನಾವು ಮೈಸೂರಲ್ಲಿ. ಅದ್ಭುತ ಟೇಸ್ಟ್ ಇತ್ತು, ಅದ್ಭುತ ರೆಸಿಪಿ ಕೊಟ್ರಿ. ಅದೇ ರೀತಿ ಗುಳಿಗಿ ಖಾರ ಅಂತ ಕೇಳಿದ್ವಿ ದಾವಣಗೆರೆ ಒಳಗ, ಅದು ಇಲ್ಲಿ ಸಿಗ್ತದಲ್ಲ? ಹೌದು. ಗುಳಿಗಿ ಖಾರ ಅಂದ್ರೆ ನಮ್ಗೆ ಖಾರ ಬೂಂದಿ ಸೇವ್ ಅಂತ ಮೈಸೂರಲ್ಲಿ ಹೇಳ್ತಾರೆ. ದಾವಣಗೆರೆಯಲ್ಲಿ ಗುಳಿಗಿ ಖಾರ ಮಂಡಕ್ಕಿ ಮೆಣಸಿಕಾಯಿ ಅನ್ನೋದು ಫೇಮಸ್ ದಾವಣಗೆರೆಯಲ್ಲಿ. ಅದೇ ತರ ಇಲ್ಲಿ ಸೇವು ಖಾರ ಬೂಂದಿ ಅಂತ ಹೇಳ್ತೀವಿ ಸರ್. ಎರಡು ಒಂದೇ ಸೇಮ್. ಎರಡು ಒಂದೇ ಬಟ್ ರೆಸಿಪಿ ಸಿಕ್ಕಿಲ್ಲ ನಮಗೆ. ಹೌದು ಇವತ್ತು ಮೈಸೂರಲ್ಲಿ ಸಿಗೋದೈತೆ ನೋಡ್ರಿ. ಅದು ನೀವು ನೋಡೋದೈತೆ, ಮಾಡೋಣ. ಈಗ ಫಸ್ಟ್ ಖಾರ ಅಂದ್ರೆ ಸೇವ್ ಮಾಡೋಣ ಸರ್. ಸೇವ್ ಫಸ್ಟ್ ಅದಕ್ಕೆಲ್ಲ ಇಟ್ಕೊಂಡಾರೆ. ಹೌದು ಒಂದೊಂದಾಗಿ ಹೇಳ್ತಾರೆ, ನೋಡ್ಬಿಡೋಣ. ದಾವಣಗೆರೆ ಸೇವ್ ಫಸ್ಟ್ ಮಾಡೋದ್ ನೋಡೋಣ. ಇವರು ನಮ್ಮ ಸೇವ್ ಮಾಸ್ಟರ್, ಸೇವ್ ಮತ್ತೆ ಖಾರ ಬೂಂದಿ ಸ್ಪೆಷಲಿಸ್ಟ್ ನಮ್ಮ ಅಂಗಡಿಯಲ್ಲಿ. ಹೆಸರು? ಇವ್ರ ಹೆಸರು ರಾಮು ಅಂತ, ರಾಮಕೃಷ್ಣ. ಗಂಗಾವತಿ ಮೂಲತಃ ಇವ್ರದ್ದು. ಹುಳಿ ಇದಾರಂತ ಅವ್ರದ್ದು. ಅಲ್ಲಿಂದ ಬಂದಿದ್ದಾರೆ ಮೈಸೂರಿಗೆ ಅವರು. ನಮ್ಮ ಅಂಗಡಿಯಲ್ಲಿ ಅವ್ರದ್ದು ಫೇಮಸ್. ಈಗ ಸೇವು ಮತ್ತೆ ಖಾರ ಬೂಂದಿ ಎಷ್ಟು ಫೇಮಸ್ ಆಗಿದೆ ಅಂದ್ರೆ ವಿದೇಶಕ್ಕೆಲ್ಲ ಹೋಗ್ತಾ ಇದೆ ನಮ್ ಸೇವ್. 3 ದೇಶದಲ್ಲಿ ತಗೊಂಡೋಗಿದ್ದಾರೆ ಆಗ್ಲೇ ಹೋಗೋರು. ನಮ್ಮ ಅಂಗಡಿಯಲ್ಲಿ ಯಾವ ದೇಶ? ಜರ್ಮನ್, ದುಬೈ, ಇನ್ನೊಂದು ಅಮೆರಿಕ ಸರ್. ಇಲ್ಲಿಯ ಜನಕ್ಕೆ ಗೊತ್ತಾಗ್ಬೇಕದು. ಹೌದು, ಹಾಗಾಗಿ ರೆಸಿಪಿ ತೋರಿಸ್ಬಿಡೋಣ. ರೈಟ್ ಸರ್. ಎಷ್ಟು ಅಳತೆಗೆ ತೋರಿಸ್ತೀರಿ? ಈಗ ಸರ್ ಹಸಿ ಕಡ್ಲೆಟ್ ತಗೊಂಡಿದೀವಿ. ಇದು 2.5 kg ತಗೊಂಡಿದೀವಿ ಸರ್. 2.5 kg ಕಡ್ಲೆಟ್ ತಗೊಂಡಿದೀವಿ. ಈಗ ಸೇವಿಗೆ ನಾವು ಹಿಟ್ಟಿಗೆ ಏನೇನ್ ಮಿಕ್ಸ್ ಮಾಡ್ತೀವಿ ಅನ್ನೋದನ್ನು ಹೇಳ್ತೀನಿ. ಈಗ ಇದ್ರಲ್ಲಿ ಓಂಕಾಳು ಇದೆ. ಓಂಕಾಳು ಒಂದು 3 ಸ್ಪೂನ್ ಹಾಕೋಬೇಕು. ಏನ್ ಮಾಡ್ಬೇಕಂದ್ರೆ ಓಂಕಾಳನ್ನ ಫಸ್ಟ್ ನಾವು ಕ್ಲೀನ್ ಆಗಿ ಇದನ್ನ ಕುಟ್ಬೇಕು ಸರ್. ಕುಟ್ಟಿದ್ರೆ ಆ ಫ್ಲೇವರ್ ಬರುತ್ತೆ ಹಿಟ್ಟಲ್ಲಿ. ಅದು ಏನಾಗುತ್ತೆ ಅವಾಗ ಫ್ಲೇವರ್ ಬರುತ್ತೆ ಹಿಟ್ಟಲ್ಲಿ. ಹಂಗಾಗಿ ಏನ್ ಮಾಡೋಣ, ಇದನ್ನ ಸ್ವಲ್ಪ ಕುಟ್ಟಿ ಒಂದು 3 ಸ್ಪೂನ್ ಇದು ಕುಟ್ಟಣಿಯಲ್ಲಿ ಹಾಕೊಂಡ್ಬಿಟ್ಟು ಕುಟ್ಟಿ ಹಾಕೋಣ ಹಿಟ್ಟಿಗೆ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಅರಿಶಿನ ಪುಡಿ. ಇಷ್ಟು ಕಲ್ಸ್ಬೇಕಾದ್ರೆ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ. ನಮ್ಗೆ ಎಷ್ಟು ಸ್ಮೂತ್ನೆಸ್ ಬೇಕು ಅಂತ ನೋಡ್ಕೊಂಡ್ಬಿಟ್ಟು ಎಣ್ಣೆ ಪ್ರಮಾಣ ಜಾಸ್ತಿ ಆಗ್ತಷ್ಟು ಸ್ವಲ್ಪ ಸ್ಮೂತ್ ಆಗುತ್ತೆ ಸೇವ್. ಹಂಗಾಗಿ ನಮಗೆ ತೀರಾ ಹಾರ್ಡ್ ಇರಬಾರ್ದು, ತೀರಾ ಸ್ಮೂತ್ ಇರಬಾರ್ದು ಸೇವ್. ಹಾಗಾಗಿ ಒಂದು ಮೀಡಿಯಂ ಇದರಿಂದ ಈಗ ಎಷ್ಟು ಬೇಕು ಎಣ್ಣೆ, ಒಂದು 1/4 kg ಇಂದ ಒಂದು 300 ಗ್ರಾಮ್ ಬೇಕಾಗುತ್ತೆ ಇಷ್ಟಕ್ಕೆ. ಅಷ್ಟನ್ನ ಹಾಕೋಬೇಕಾದ್ರೆ ಸ್ವಲ್ಪ ಹಾಕೊಂಡು ಕಲ್ಸ್ತಾ ಇರ್ಬೇಕು. ಕಲ್ಸ್ಕೊಂಡು ಅದ್ ಹೆಂಗೆ ಅಂತಂದು ಹೇಳ್ತಾರೆ ಸರ್. ಹೇಳ್ತಾ ಇರ್ತೀನಿ, ಅವ್ರು ಮಾಡ್ತಾ ಇರ್ತಾರೆ. ಈಗ ಫಸ್ಟ್ ಇದನ್ನ ಒಂದ್ 3 ಸ್ಪೂನ್ ಅಜ್ವಾನನ ಓಂಕಾಳನ್ನ ಇದು ಕುಟ್ಟಣಿಲ್ಲ ಕುಟ್ಕೊಳ್ಳೋಣ ಸರ್. ಈಗ ಫಸ್ಟ್ ಮೇನ್ ಅಜ್ವಾನದ ಫ್ಲೇವರೇ ಬರೋದು ಸೇವಲ್ಲಿ ಚೆನ್ನಾಗಿ. ಸರ್ ಈಗ ಕುಟ್ತಾ ಇದಾರೆ. ಇದು ಈಗ ಆಲ್ಮೋಸ್ಟ್ ಸಾಫ್ಟ್ ಆಗಿದೆ ನೋಡಿ. ಇದನ್ನ ಈ ತರ ಇದ್ರಲ್ಲಿ ಇರ್ಬೇಕು ಸರ್ ಇದು. ಈಗ ನೆಕ್ಸ್ಟ್ ಇದನ್ನ ಹಿಟ್ಟಿಗೆ ಹಾಕೋಣ ಸರ್. ಈಗ ಮೂರು ಸ್ಪೂನ್ ಇದೆ ಇದು.
ಸರ್ ಇದು 3 ಸ್ಪೂನ್ ಇದೆ ಈಗ. 3 ಸ್ಪೂನ್ ಈಗ ಅಜ್ವಾನ ಕುಟ್ಟಿರೋದನ್ನ ಹಿಟ್ಟಲ್ಲಿ ಹಾಕಿದೀವಿ ಈಗ. 2.5 ಕೆಜಿ ಹಿಟ್ಟು. 2.5 ಕೆಜಿ ಹಿಟ್ಟಿದೆ ಸರ್. ಸರ್ ಈಗ ಈ ಖಾರ ಪುಡಿ ಇದೆ, ಇದೊಂದು 50 ಗ್ರಾಮ್ ಹಾಕೋಣ ಸರ್. ಈಗ 2.5 ಕೆಜಿ ಹಿಟ್ಟಿಗೆ ಒಂದು 50 ಗ್ರಾಮ್ ಖಾರ ಪುಡಿ, ಬ್ಯಾಡಿಗೆ ಖಾರ ಪುಡಿ. ಸ್ವಲ್ಪ ಅರ್ಶನ ಇದೆ, ಒಂದು 1/2 ಸ್ಪೂನ್ ಸರ್. ಇದು ಸುಮ್ಮನೆ ಒಂದು 1/2 ಸ್ಪೂನ್ ಅರ್ಶನ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಸರ್ ಇದಕ್ಕೆ. ಈಗ ಮಿಕ್ಸ್ ಮಾಡೋಣ ಸರ್. ಈಗ ಸರ್ ಈಗ ಹಿಟ್ಟು ಮಿಕ್ಸ್ ಮಾಡ್ತಾ ಇದೆ. ಹಿಟ್ಟು ಏನಪ್ಪಾ ಅಂದ್ರೆ ಈ ಹಸಿ ಕಡ್ಲೆಟ್ ಆಗಿರೋದ್ರಿಂದ ಮಧ್ಯ ಗಂಟು ಇರುತ್ತೆ ಹಿಟ್ಟು. ಅದೇನ್ ಮಾಡ್ಬೇಕು, ಈಗ ಕಲ್ಸ್ತಾ ಗಂಟೆಲ್ಲ ತೆಗಿಬೇಕು ಸರ್ ನಾವು. ತೆಗೆದಾಗ ಏನಾಗುತ್ತೆ, ಹಿಟ್ಟು ಸಾಫ್ಟ್ ಆಗುತ್ತೆ, ಜೊತೆಗೆ ಕ್ಲೀನ್ ಆಗಿ ಮಿಕ್ಸ್ ಆಗುತ್ತೆ. ಈ ಖಾರ, ಉಪ್ಪು, ಅಜ್ವಾನ. ಸರ್ ಈಗ ಹಿಟ್ಟೆಲ್ಲ ಗಂಟೆಲ್ಲ ಒಡ್ಕೊಂಡು ಹೋಗಿದೆ. ಈಗ ಹಿಟ್ಟೆಲ್ಲ ಪುಡಿ ಕ್ಲೀನ್ ಆಗಿ ಮಿಕ್ಸ್ ಆಗಿದೆ. ಈಗ ನೆಕ್ಸ್ಟ್ ಈಗ ಈ ಹಿಟ್ಟಿಗೆ ಎಣ್ಣೆ ಮತ್ತೆ ನೀರು ಎರಡು ಮಿಕ್ಸ್ ಮಾಡಿ ಕ್ಲೀನ್ ಆಗಿ ಒಂದು ಇದು ಮಾಡ್ಕೊಳ್ಳೋಣ. ಇದಕ್ಕೆ ಕಾದಿರೋ ಎಣ್ಣೆನೆ ಹಾಕ್ಬೇಕು ಇದಕ್ಕೆ ಹಿಟ್ಟಿಗೆ. ಹಾಗಾಗಿ ಎಣ್ಣೆ ಕಾಯಕ್ಕೆ ಇಟ್ಟಿದೀವಿ. ಈಗ ಫಸ್ಟ್ ಎಣ್ಣೆ ಹಾಕೊಂಡು ಇದು ಮಾಡ್ಕೊಳ್ಳೋಣ ಸರ್. ಈಗ ಹಿಟ್ಟು ಇಲ್ಲಿ ತಗೊಂಡ್ಬಂದಿದೀವಿ. ಈಗ ಎಣ್ಣೆ ಕಾದಿದೆ ಸರ್. ಈ ಎಣ್ಣೆನ ಈಗ ಇದಕ್ಕೆ ಹಿಟ್ಟಲ್ಲಿ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡೋಣ ಸರ್. ನೆಕ್ಸ್ಟ್ ಹಾಕಪ್ಪ ಎಣ್ಣೆ ಹಾಕಿ ಹಿಟ್ಟಿಗೆ. ಇದು ಎಷ್ಟು ಸರ್ ಪ್ರಮಾಣ ಎಣ್ಣೆ? ಎಣ್ಣೆ ಒಂದು 1/4 ಕೆಜಿಯಿಂದ ಒಂದು 400 ಗ್ರಾಮ್ ಬೇಕಾಗುತ್ತೆ ಸರ್ ಇದಕ್ಕೆ. ಎಲ್ಲ ಬಿಸಿ ಎಣ್ಣೆ ಕಾದಿರೋ ಎಣ್ಣೆನೆ ಹಾಕ್ಬೇಕು ಇದಕ್ಕೆ. ಸೇವ್ ಮಾಡೋ ಸಿಗ್ತಾ ಇದೆ ಇವತ್ತು ನಮಗೆ ದಾವಣಗೆರೆ ಸ್ಟೈಲ್. ಈಗ ಜೊತೆಗೆ ನೀರು ಹಾಕೋಬೇಕು ಸರ್. ಈಗ ಈಗ ಹಿಟ್ಟು, ನೀರು, ಎಣ್ಣೆ ಈ 3 ಸೇರಿ ಈಗ ಮಿಕ್ಸ್ ಮಾಡ್ತಾರೆ ಸರ್. ಈಗ ನೀರು ಅದಕ್ಕೆ ತಕ್ಕಂಗೆ. ಹೌದೌದು, ಗಟ್ಟಿ ಇರ್ಬೇಕು ಹಿಟ್ಟು ಇದಕ್ಕೆ. ನೋಡ್ಕೊಂಬಿಟ್ಟು ಮಧ್ಯ ನೀರು ಮಿಕ್ಸ್ ಮಾಡ್ತಾ ಇರೋದು. ನೀರು ಮತ್ತೆ ಎಣ್ಣೆ ಎರಡೂನು. ಸರ್ ಮಧ್ಯ ಹೇಳಿದ್ನಲ್ಲ, ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಂಡ್ಬಿಟ್ಟು ನೀರು ಎಲ್ಲ ಮಿಕ್ಸ್ ಮಾಡ್ತಾ ಇರ್ಬೇಕು ಮಧ್ಯ. ಈಗ ಸ್ವಲ್ಪ ನೀರು ಬೇಕಾಗಿದೆ, ಹಂಗಾಗಿ ಮತ್ತೆ ಸ್ವಲ್ಪ ನೀರು ಹಾಕಿ ಕಲಿಸ್ತಾ ಇದ್ದಾರೆ ಹಿಟ್ಟನ್ನ ಸರ್. ಇದಕ್ಕೆ ಸೇವು ನಿಮಗೆ ಎಷ್ಟು ಸ್ಮೂತ್ ಬೇಕು ಅನ್ನೋದು ಎಣ್ಣೆ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಎಣ್ಣೆ ನೀವು ಎಷ್ಟು ಜಾಸ್ತಿ ಹಾಕ್ತೀರಾ ಅದೇ ತರ ಸೇವು ಸ್ಮೂತ್ ಬರ್ತಾ ಹೋಗುತ್ತೆ. ಎಣ್ಣೆ ಕಡಿಮೆ ಆದಷ್ಟು ಸ್ವಲ್ಪ ಹಾರ್ಡ್ ಆಗುತ್ತೆ ಸೇವು ಸರ್. ಹಿಟ್ಟಲ್ಲಿ ನಮ್ಗೆ ಎಣ್ಣೆ ಪ್ರಮಾಣ, ಈ ಸೇವು ನಮ್ಗೆ ಎಷ್ಟು ಸ್ಮೂತ್ನೆಸ್ ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್. ಅದನ್ನ ನೋಡ್ಕೊಂಡ್ಬಿಟ್ಟು ನಿಮ್ಗೆ ಯಾವ ತರ ಟೇಸ್ಟ್ ಬೇಕು ಆ ತರ ನೋಡ್ಕೊಂಡ್ಬಿಟ್ಟು ನೀವು ಎಣ್ಣೆ ಪ್ರಮಾಣನ ನೀವು ಡಿಸೈಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸರ್. ಸರ್ ಈಗ ನಾವು ಏನ್ ಮಾಡಿದೀವಿ, ಯಾವ ತರ ಮಾಡಿದೀವಿ? ಈಗ ನಾವು ಸ್ಮೂತ್ನೆಸ್ ಮಾಡಿದೀವಿ ಸರ್. ಫುಲ್ ಸ್ಮೂತ್ನೆಸ್ ಏನಲ್ಲ, ಮೀಡಿಯಂ ಸ್ಮೂತ್ನೆಸ್, ಹಾರ್ಡ್ನೆಸ್ ಅಲ್ಲ, ಸ್ವಲ್ಪ ಸ್ಮೂತ್ನೆಸ್ ಅನ್ಕೋಬಹುದು, ಫುಲ್ ಸ್ಮೂತ್ ಅಲ್ಲ. ಓಕೆ ಸರ್ ಈಗ ಹಿಟ್ಟು ಕಲ್ಸೋದು ಆಯ್ತು. ಈಗ ಇದನ್ನ ಏನ್ ಮಾಡ್ಬೇಕು, ಒಂದ್ 5 ನಿಮಿಷ ರೆಸ್ಟ್ ಹಾಕಿ ಬಿಡ್ಬೇಕು ಸರ್. ರೆಸ್ಟ್ ಹಾಕಿ ಫಸ್ಟ್ ಮೇಲ್ಗಡೆ ಒಂದ್ ಲೇಯರ್ ಎಣ್ಣೆ ಕೋಟಿಂಗ್ ಮಾಡ್ಕೊಂಡ್ಬಿಡೋಣ ಸರ್ ಹಿಟ್ಟಿಗೆ. ಇದು ತಣ್ಣನ ಎಣ್ಣೆನೆ. ಇದು ಸ್ವಲ್ಪ ಎಣ್ಣೆ ಕೈಯಲ್ಲಿ ಹಾಕೊಂಡ್ಬಿಟ್ಟು ಒಂದ್ ಮೇಲ್ಗಡೆ ಲೇಯರ್ನ ಎಣ್ಣೆ ಕೋಟಿಂಗ್ ಮಾಡ್ಕೊಂಡು ಈ ತರ ಹಿಂಗ್ ತಟ್ಕೊಂಡ್ಬಿಟ್ಟು ರೆಸ್ಟ್ ಮಾಡಕ್ ಬಿಡೋಣ ಸರ್. ಒಂದ್ 5 ನಿಮಿಷ ರೆಸ್ಟ್ ಆಗ್ಲಿ ಹಿಟ್ಟು. ಇದು ಏನಕ್ಕೆ ಮಾಡೋದು ಅಂತಂದ್ರೆ, ಈಗ ನೆಕ್ಸ್ಟ್ ಇದನ್ನ ಒಳ್ಳಲ್ಲಿ ಹಾಕಿ ಸೇವ್ ಒತ್ತಕ್ ಮಾಡ್ತೀವಲ್ವಾ, ಈ ಒಳ್ಳಲ್ಲಿ ಹಿಟ್ಟು ಅಂಟ್ಕೋಬಾರ್ದು ಅಂತಂದು ಅದಕ್ಕೋಸ್ಕರ ಸ್ವಲ್ಪ ಮೇಲೆ ಈ ತರ ಎಣ್ಣೆ ಹಾಕೊಂಡು ಮಾಡ್ಕೊಂಡ್ರೆ ಸ್ವಲ್ಪ ಜಿಡ್ಜಿಡ್ಡಾಗಿರುತ್ತೆ, ಹಿಟ್ಟು ಹತ್ಕೊಳಲ್ಲ ಅಂತಂದು. ಈಗ ಆಗಿದೆ ಸರ್. ಎಣ್ಣೆ ಹಾಕಿ ನೋಡಿ, ಮೇಲ್ಗಡೆ ಕೋಟಿಂಗ್ ಎಲ್ಲ ಎಣ್ಣೆ ಬಂದಿದೆ. ಈ ತರ ತಟ್ಕೊಂಡಿದೀವಿ, ಸಾಕು. ಇದನ್ನ ಈಗ ಒಂದ್ 3 ರಿಂದ 5 ನಿಮಿಷ ಇದೇ ತರ ರೆಸ್ಟ್ ಹಾಕಿ ಬಿಡೋಣ. ಒಂದ್ 5 ನಿಮಿಷ ಆದ್ಮೇಲೆ ಸೇವ್ ಮಾಡೋ ಪ್ರೋಸೆಸ್ ನ ಮಾಡೋಣ ಸರ್. ಸರ್ ಈಗ ಹಿಟ್ಟು ಹೇಳಿದ್ನಲ್ಲ 5 ನಿಮಿಷ ರೆಸ್ಟ್ ಆಗ್ಬೇಕು. 5 ನಿಮಿಷ ರೆಸ್ಟ್ ಆಗಿದೆ. ಈಗ ನೆಕ್ಸ್ಟ್ ಏನ್ ಮಾಡೋಣ, ಅವಾಗ ಅಜ್ವಾನ ಕುಟ್ಬೇಕಾರೆ ಹೇಳಿದೆ, ಅದು ಸ್ವಲ್ಪ ನುಣ್ಣಗೆ ಹಾಕ್ಬೇಕು ಅಜ್ವಾನ. ಯಾಕೆ ಅಂತಂದ್ರೆ, ಈಗ ನೋಡಿ ಇದು ಬಿಲ್ಲೆ, ಇದು ಸೇವಿನ ಬಿಲ್ಲೆ. ಈ ಬಿಲ್ಲೆ ನಾವು ಒಳ್ಳಲ್ಲಿ ಹಾಕಿ ನಾವು ಸೇವ್ ಒತ್ತಬೇಕಾದ್ರೆ ಈ ಬಿಲ್ಲೆಯಿಂದಾನೇ ಸೇವ್ ಬರೋದು. ಅಜ್ವಾನ ನಿಮ್ಗೆ ಏನಾಗುತ್ತೆ, ಸ್ವಲ್ಪ ಉರುಕಿದ್ರೆ ಇದರಿಂದ ಇಳಿಯಲ್ಲ ಸೇವ್, ಅಲ್ಲೇ ಕಟ್ಕೊಂಡ್ಬಿಡುತ್ತೆ. ಹಂಗಾಗಿ ನಾನು ಹೇಳಿದ್ದು ಅಜ್ವಾನ ಸ್ವಲ್ಪ ನೈಸ್ ಆಗ್ಲಿ ಅಂತ. ನೈಸ್ ಆದಾಗ ಫ್ಲೇವರು ಚೆನ್ನಾಗಿ ಬರುತ್ತೆ ಹಿಟ್ಟಲ್ಲಿ.
ನಿಮ್ಗೆ ಈ ಸೇವು ಅಷ್ಟೇ ಕ್ಲೀನಾಗಿ ಇಳಿಯುತ್ತೆ ಇದರಲ್ಲಿ ಒಳ್ಳಿಂದ. ಈಗ ನೆಕ್ಸ್ಟ್ ಒಳ್ಳಲ್ಲಿ ಈ ಬಿಲ್ಲೆನ ಹಾಕ್ಬಿಡೋಣ. ಹಿಟ್ಟಲ್ಲಿ ಸಣ್ಣ ಸಣ್ಣ ಉಂಡೆ ಮಾಡ್ಕೊಳೋಣ ಸರ್. ಈ ತರ ಉಂಡೆ ಮಾಡ್ಕೊಂಡ್ಬಿಟ್ಟು ಈಗ ನೆಕ್ಸ್ಟ್ ಒಳ್ಳಲ್ಲಿ ಹಾಕೋಣ ಸರ್. ಒಳ್ಳಿನ ಅಳತೆಗೆ ಉಂಡೆ ಮಾಡ್ಕೊಳೋದು. ಹೌದು, ಮಾಡ್ಕೊಂಡು ಒಳ್ಳಲ್ಲಿ ಹಾಕಿ ನೆಕ್ಸ್ಟ್ ಸೇವ್ನ ಒತ್ತಿದ್ರೆ ಕ್ಲೀನಾಗಿ ಎಣ್ಣೆಲಿ ಬರುತ್ತೆ ಸರ್ ಸೇವ್. ಬಿಡ್ತಾರೆ ಸರ್ ಸೇವ್ ಈ ತರ ತಿರುಗಿಸ್ತಾ ಹೋಗ್ಬೇಕು ಎಣ್ಣೆಯಲ್ಲಿ. ಸರ್ ಎಣ್ಣೆ ನೀವು ಹೇಳ್ದಂಗೆ ಹಂಗೆ ಕಾಣಕತ್ತದು. ಹೌದೌದು. ಅವಾಗ ನಾವು ಟೇಸ್ಟ್ ಮಾಡಿದ್ವಲ್ಲ ಈಗ ಬುರುಗು ಚೆನ್ನಾಗ್ ಬರ್ತಾ ಇದೆ. ಒನ್ಸ್ ಸೇವು ನಿಮ್ಗೆ ಕ್ಲೀನ್ ಎಣ್ಣೆಯಲ್ಲಿ ಫ್ರೈ ಆಯ್ತು ಅಂದ್ರೆ ಬುರುಗ್ ಬರೋದ್ ಕಡಿಮೆ ಆಗುತ್ತೆ. ಅವಾಗ ಗೊತ್ತಾಗುತ್ತೆ ಸೇವ್ ಕ್ಲೀನ್ ಫ್ರೈ ಆಗಿದೆ, ಅವಾಗ ತೆಗಿಬೇಕಾಗುತ್ತೆ ಸೇವ್. ಬುರುಗ್ ಕಮ್ಮಿ ಆಗ್ತಾ ಬರ್ತಾ ಇದೆ ನೋರೆ. ಸೇವ್ ಮೇಲ್ ಬರ್ತಾ ಇದೆ. ಹೌದೌದು. ನೋಡಿ ಈಗ ನೋಡಿ ಎಲ್ಲ ನೊರೆ ಎಲ್ಲ ಹೋಯ್ತು. ಈಗ ಸೇವ್ ಮೇಲ್ಗಡೆ ಬಂತು. ಈಗ ತೆಗೆದು ಬಿಟ್ರೆ ಆಯ್ತು ಅಷ್ಟೇ. ಇಷ್ಟೇ ಇಷ್ಟೇ ಇಷ್ಟೇ. ತುಂಬಾ ಹೊತ್ತು ಇರಬಾರ್ದು, ಮತ್ತೆ ರೋಸ್ಟ್ ಆಗ್ಬಿಡುತ್ತೆ. ಈ ಸೇವ್ ಮಾಸ್ಟರ್ ಇವ್ರ ಟೀಮ್ ಇವರು ಸರ್ ಎಷ್ಟು ವರ್ಷ ಇವರು ನಿಮ್ ಜೊತೆಗೆ? ಸರ್ ಇವರಿಬ್ರು 20 ವರ್ಷ ಜೊತೆಗೆ ಕೆಲಸ ಮಾಡಿದ್ದಾರೆ. ಈಗ ನಮ್ ಜೊತೆಗೆ ಬಂದು ಈಗ ಹತ್ತತ್ರ 1 ವರ್ಷ ಆಗ್ತಾ ಬಂತು ಸರ್ ಮೈಸೂರಲ್ಲಿ. ಸೊ ಇವರಿಬ್ಬರದು ಒಂಥರ ಬ್ಯಾಟಿಂಗ್ ಹೌದು. ನಾವು ನಿನ್ನೆ ಗಿಲ್ಲು ಮತ್ತೆ ಸುದರ್ಶನ್ ಓಪನಿಂಗ್ ಬ್ಯಾಟ್ಸ್ಮನ್ಸ್ ಇಬ್ರು. ಸೇವ್ ಅದೆಲ್ಲ ಒಬ್ರು ಕೈಲಾಗಲ್ಲ ಸರ್. ಒಬ್ರು ಒಳ್ಳಲ್ಲಿ ಹಾಕ್ತಾ ಇರ್ಬೇಕು, ಒಬ್ರು ಸೇವ್ ಒತ್ತಾ ಇರ್ಬೇಕು. ಇಬ್ರು ಬೇಕೇ ಬೇಕು ಸೇವ್ಗೆ. ಪ್ರತಿ ಸಲ ಸೇವ್ನ ನಾವು ನೀರಲ್ಲಿ ಬಿಟ್ಟ ಮೇಲೆ ಈ ತರ ಕ್ಲೀನ್ ಆಗಿ ಸೇವ್ ಒಳ್ಳು ಮತ್ತೆ ಬಿಲ್ಲೆ ಎರಡು ಕ್ಲೀನ್ ಆಗಿ ತೊಳ್ಕೊಬೇಕು ಸರ್ ನಾವು. ಮತ್ತೆ ಯಾಕಂದ್ರೆ ಅದು ಇಳಿಯುತ್ತೆ, ಇಲ್ಲಾಂದ್ರೆ ಅದಕ್ಕೆ ಅಲ್ಲೇ ಕಟ್ಕೊಂಡ್ಬಿಟ್ಟಿರುತ್ತೆ ಹಿಟ್ಟೆಲ್ಲ ತಕೋಬೇಕು ನಾವು ಬಿಲ್ಲೆಯಿಂದ. ಈ ಹಂತಕ್ಕೆ ಬಂತು, ಒಂದು ಉಳಿದಿದೆ. ಹೌದು, ಅಲ್ಲಿ ಆಗ್ತಾ ಇದೆ. ಇನ್ನು ಇದೆ, ಇದು ಲಾಸ್ಟ್ ಹಾಕ್ಬಿಟ್ಟು ನೋಡೋಣ. ಎರಡೂವರೆ ಕೆಜಿ ಹಿಟ್ಟು ಹಾಕಿರೋದು. ಹೌದು, ಒಂದು ಇಡೀ ಪರಾತ್ ನಿಮಗೆ ತುಂಬಾ ಕಾಣಿಸ್ತಾ ಇದೆ. ಎಷ್ಟು ಬಂದಿದೆ ಸರ್? ಇದು ಆಲ್ಮೋಸ್ಟ್ ಈಗ ಒಂದು 3.5 ಇಂದ 4 ಕೆಜಿ ಸೇವ್ ಇದೆ ಸರ್ ಇದು. ಇದು ಎಷ್ಟು ದಿನ ಬರ್ತದೆ? ಇಲ್ಲ ಸರ್, ಇವತ್ತು ತಪ್ಪಿದ್ರೆ ಏನಾದ್ರು ಉಳಿದ್ರೆ ಸ್ವಲ್ಪ ನಾಳೆ ಸರ್ ಅಷ್ಟೇ. ಮ್ಯಾಕ್ಸಿಮಮ್ 2 days ಸರ್, ಅಷ್ಟ್ರಲ್ಲಿ ಖಾಲಿ ಆಗುತ್ತೆ ಸರ್. ಫ್ರೆಶ್ ಆಗಿ ನಾವು ಮಾಡ್ಕೊಳೋದು ನಾವು. ಅಂದ್ರೆ ಮಿರ್ಚಿ ಜಂಕ್ಷನ್ ಸೆಟ್ಲ್ ಆಗ್ಬಿಡ್ತಿಲ್ಲ, ಎಸ್ಟಾಬ್ಲಿಷ್ ಆಗಿದೆ ಸರ್, ಆಗಿದೆ. ಎಲ್ಲ ಒಳ್ಳೆ ಪಾಸಿಟಿವ್ ಕಸ್ಟಮರ್ ಪಾಸಿಟಿವ್ ರಿವ್ಯೂಸ್ ಬರ್ತಾ ಇದೆ ನೋಡಿ. ಇದಿಷ್ಟು ಒಂದ್ ದಿನದಲ್ಲಿ ಖಾಲಿ ಆಗುತ್ತೆ ಈಗ. ಹೌದೌದು. ಸೇವ್ ತೋರಿಸಿರಿ, ಈಗ ಸೇವ್ ತೋರಿಸಿರಿ. ಹೌದು ಸರ್. ನೆಕ್ಸ್ಟ್ ನಮಗೆ ಬೇಕು ಗುಳಿಗೆ. ಗುಳಿಗೆ ಸರ್, ಗುಳಿಗೆ ದಾವಣಗೆರೆ ಗುಳಿಗೆ, ಮೈಸೂರು ಬೂಂದಿ, ಖಾರ ಬೂಂದಿ. ಈಗ ನೆಕ್ಸ್ಟ್ ಅದ್ರ ಪ್ರಿಪರೇಷನ್ ನೋಡ್ಕೊಳ್ಳೋಣ ಸರ್. ಈಗ 1 ಕೆಜಿ ಹಸಿ ಕಡ್ಲೆಟ್ ತಗೊಳೋಣ ಸರ್. ಈಗ 1 ಕೆಜಿ ಕಡ್ಲೆಟ್ಗೆ ಬೂಂದಿ ಮಾಡೋದು ತೋರಿಸ್ಕೊಡ್ತೀನಿ ಈಗ ಸರ್. ಇದಕ್ಕೂ ಅಷ್ಟೇ, ಈಗ ನಾವು ಸ್ಟಾರ್ಟಿಂಗ್ ಇದರಲ್ಲೂ ಗಂಟುಗಳು ಇರುತ್ತೆ. ಫಸ್ಟ್ ಗಂಟುಗಳೆಲ್ಲ ಹೊಡ್ಕೋಬೇಕು. ಈಗ ಹಿಟ್ಟಲ್ಲಿ ನಾವು ಸೇವಲ್ಲಿ ಯಾವ ತರ ಮಾಡ್ಕೊಂಡವಲ್ಲ, ಆದ್ರೆ ಇದಕ್ಕೆ ಏನು ಮಿಕ್ಸ್ ಮಾಡಂಗಿಲ್ಲ ಸರ್, ಬರೀ ಸಾದಾ ಹಿಟ್ಟು ಅಷ್ಟೇ ಇದು. ಇದಕ್ಕೆ ಉಪ್ಪು ಆಗ್ಲಿ ಖಾರ ಆಗ್ಲಿ ಏನು ಮಿಕ್ಸ್ ಮಾಡ್ಕೊಳಂಗಿಲ್ಲ. ಹೌದೌದು, ಎಣ್ಣೆ ಏನು ಇಲ್ಲ ಇದಕ್ಕೆ. ಇದಕ್ಕೆ ಸ್ಪೆಷಲ್ ಹಿಟ್ಟು ತರಬೇಕಾ ನೀವು? ಕಡ್ಲೆ ಹಿಟ್ಟು? ಹೌದು ಸರ್, ಒಳ್ಳೆ A1 ಕ್ವಾಲಿಟಿ ಇದೆ ತರ್ತೀವಿ. ಭಾಗ್ಯಲಕ್ಷ್ಮಿ ಕಡ್ಲೆ ಹಿಟ್ಟು, ಭಾಗ್ಯಲಕ್ಷ್ಮಿ ಗೋಲ್ಡ್ ಅಂತ ಬರುತ್ತೆ, ಅದೇ ಕಡ್ಲೆ ಹಿಟ್ಟು ತರೋದು. A1 ಬ್ರ್ಯಾಂಡ್ ಅದು. ಫಸ್ಟ್ ಗಂಟೆಲ್ಲ ಹೊಡ್ಕೊಂಡ್ಬಿಡ್ಲಿ. ಹೊಡ್ಕೊಂಡ ತಕ್ಷಣ ಬರೀ ನೀರ್ ಹಾಕಿ ಮಿಕ್ಸ್ ಮಾಡೋದು ಅಷ್ಟೇ ಇದನ್ನ. ಅದೇ ಸೇವ್ದ ಕನ್ಸಿಸ್ಟೆನ್ಸಿ ಬೇರೆ ಇರುತ್ತೆ, ಇದ್ರ ಕನ್ಸಿಸ್ಟೆನ್ಸಿ ಬೇರೆ ಸರ್. ಈಗೆಲ್ಲ ಗಂಟೆಲ್ಲ ಹೊಡ್ಕೊಂಡಿದೆ. ಈಗ ಹಿಟ್ಟೆಲ್ಲ ಪುಡಿ ಪುಡಿ ಆಗಿದೆ. ಈಗ ನೋಡಿ ಈ ತರ ಪುಡಿ ಪುಡಿ ಆಗಿದೆ. ಈ ನೆಕ್ಸ್ಟ್ ಇದಕ್ಕೆ ನೀರು ಮಿಕ್ಸ್ ಮಾಡ್ಕೊಳ್ಳೋಣ. ಹಿಟ್ಟಿಗೆ ಮಿಕ್ಸ್ ಮಾಡ್ತಾ ಮಾಡ್ತಾ ನೀರು ಹಾಕ್ತಾ ಹೋಗೋಣ. ಒಂದು ಕನ್ಸಿಸ್ಟೆನ್ಸಿ ಬರುತ್ತೆ ಬೂಂದಿ ಇದು ಮಾಡಕ್ಕೆ.
ಇದು ಅದಕ್ಕಿಂತ ಸ್ವಲ್ಪ ಇದಾಗಬೇಕಾ ಅಳಕು? ಅಳಗೆ ಇನ್ನು ಪೂರ ಆಗ್ಬೇಕು ಸರ್ ಇದು. ಪೂರ ಅಳ್ಕಾಗಬೇಕಾ? ಹೌದೌದು, ಅದು ಸೇವ್ ಇಟ್ಟು ಗಟ್ಟಿ. ಹಾ. ಇದು ಆಲ್ಮೋಸ್ಟ್ ಸೆಮಿ ಲಿಕ್ವಿಡೇ ಬರುತ್ತೆ ಸರ್. ಹೌದಾ? ಹೌದೌದೌದು, ಹಾ, ನೋಡೋಣ. ಆಲ್ಮೋಸ್ಟ್ ಈಗ ದೋಸೆ ಬ್ಯಾಟರ್ ಅದೆಲ್ಲ ಬರುತ್ತಲ್ಲ, ದೋಸೆ ಹಿಟ್ಟು ಆ ತರ ಎಲ್ಲ ಅಷ್ಟು ಇದ್ರಕ್ಕೆ ಬರ್ಬೇಕು ಸರ್ ಇದು. ದೋಸೆ ಹೌದೌದು, ಅದಕ್ಕೂ ಇನ್ನು ಸ್ವಲ್ಪ ನೀರಾದ್ರೂ ಪರವಾಗಿಲ್ಲ ಇದು. ಅಬ್ಬಾ. ಸರ್ ಈಗ ನೀರ್ ಹಾಕಿ ಕಲ್ಸಿದ್ದಾರೆ. ಈಗ ನೋಡಿ, ನಾನು ಹೇಳಿದ್ನಲ್ಲ ಕನ್ಸಿಸ್ಟೆನ್ಸಿ ಬರ್ಬೇಕಂದ ಸೆಮಿ ಲಿಕ್ವಿಡ್ ಅಂತ, ನೋಡಿ ಈ ತರ ಬರ್ಬೇಕು ಸರ್ ಇದು ಬೂಂದಿಗೆ. ದೋಸೆ ಬ್ಯಾಟರ್. ಹೌದೌದು, ಸೇಮ್ ಹೇಳಿದ್ನಲ್ಲ ಅವಾಗ್ಲೇ, ಇದೇ ತರ ಕನ್ಸಿಸ್ಟೆನ್ಸಿ, ಅವಾಗ ಕ್ಲೀನ್ ಆಗಿ ಬೂಂದಿ ಶೇಪ್ ಆಗಿ ಇಳಿಯುತ್ತೆ ಅದು ನೀರಲ್ಲಿ. ಸರ್ ಈಗ ಎಣ್ಣೆ ಕಾದಿದೆ ಸರ್. ಈಗ ಈಗ ಒಂದ್ ಸರಿಗೆ ಒಂದು 3/4 ಸ್ಪೂನ್ ಹೋಗುತ್ತೆ ಹಿಟ್ಟಿದ್ರಲ್ಲಿ. ಇದನ್ನ ಹಾಕೊಂಡ್ಬಿಟ್ಟು ಈಗ ಹೌದು 3/4 ಸೌಟ್ ಹೋಗುತ್ತೆ. ಈಗ ಆತರ ಇದ್ರ ಬಿಟ್ಕೊಳೋಣ ಸರ್. ಈಗ ನೋಡ್ರಿ ಸರ್ ಕೆಳಗೆ ಆತರ ಕೈ ಆಡಿಸ್ತಾ ಇರ್ಬೇಕು ಸರ್ ಮೇಲೆ, ಅವಾಗ ಕೆಳಗಡೆ ಉದುರ್ತಾ ಇರುತ್ತೆ. ಈಗ ಒಬ್ಬರು ಹಿಂಗ್ ಹೊಡಿತಾರೆ, ಹೊಡಿಬಾರ್ದು, ಹೊಡೆದ್ರೆ ಶೇಪ್ ಬರಲ್ಲ. ಕೈ ಆಡಿಸ್ತಾ ಇರ್ಬೇಕು ಮೇಲೆ, ಕ್ಲೀನ್ ಆಗಿ ಶೇಪ್ ಬರುತ್ತೆ ಅದು ಕೆಳಗೆ. ಇದೂನು ಅಷ್ಟೇ, ಸ್ಟಾರ್ಟಿಂಗ್ ನೊರೆ ಎಲ್ಲ ಜಾಸ್ತಿ ಬರುತ್ತೆ. ಬರ್ತಾ ಬರ್ತಾ ನೊರೆ ಕಮ್ಮಿ ಆದ್ರೆ ಇದನ್ನು ಆಗಿದೆ ಅಂತ ಅರ್ಥ. ನೋಡಿ ಬರ್ತಾ ಬರ್ತಾ ಕಡಿಮೆ ಆಯ್ತು ಅದು ನೊರೆ. ನೋಡಿ ಸರ್, ಈಗ ನೊರೆ ಎಲ್ಲ ಫುಲ್ ರಿಡ್ಯೂಸ್ ಆಗಿದೆ. ಈಗ ತಕೊಂಡ್ಬಿಡೋಣ ಇದನ್ನ. ಆಗಿದೆ ಈಗ ಬೂಂದಿ. ಹೈದರಾಬಾದ್ ಪರ್ಲ್ ಕಣ್ಣ ಕಾಣ್ತದೆ. ಪಲ್ಸ್ ಹೌದೌದು, ಒಂದೇ ಶೇಪ್, ಮುತ್ತು. ಈಗ ಆಗ್ತಾರೆ ನೋಡಿ ಸರ್, ಸೌಂಡ್ ಬರುತ್ತೆ ಬೂಂದಿದು. ಈ ತರ ಸೌಂಡ್ ಬರುತ್ತೆ. ಅಂದ್ರೆ ಅಷ್ಟು ಕ್ರಿಸ್ಪಿನೆಸ್ ಇರ್ಬೇಕು ಬೂಂದಿ. ಸರ್ 1 kg ಹಿಟ್ಟು ಹಾಕೊಂಡಿದ್ವಲ್ಲ, ಇದು ಕೊನೆ ಟೈಮ್, ಇದು ಹಾಕೊಂತಾ ಇರೋದು ಕೊನೆ ಪೋರ್ಷನ್. ಈಗ ಹಾಕೊಂಡ್ಬಿಡೋಣ ಸರ್ ಇದನ್ನ. ಒಂದ್ ಬೂಂದಿ ರೆಡಿ ಆಗಿದೆ. ಹೌದು ಸರ್. ಈ ನೆಕ್ಸ್ಟ್ ಪೊಸಿಷನ್, ಸ್ವಲ್ಪ ಕರ್ಬೇವು ಕರ್ಕೊಳ್ಳೋಣ ಸರ್. ಬೂಂದಿಗೆ ನಾವು ಬೂಂದಿ ಕಲ್ಸ್ಬೇಕಾದ್ರೆ ಕರ್ದಿರ ಕರ್ಬೇವನು ಕಲಿಸ್ತೀವಿ ಸರ್. ಅದಕ್ಕೆ ಎಣ್ಣೆಗೆ ಹಾಕೊಂಡ್ಬಿಡೋಣ, ಒಂದ್ ಮುಷ್ಟಿ ಅಷ್ಟು ಕರ್ಬೇವನ್ನ ಹಾಕೊಂಡ್ಬಿಡೋಣ. ಸರ್ ಈ ಬೂಂದಿ ಏನಾಗಿದೆಯಲ್ಲ, ಕರ್ಬೇವು ಬೂಂದಿ ಎಲ್ಲ ಇದೆಯಲ್ಲ, ಇನ್ನು ಸ್ವಲ್ಪ ಬಿಸಿ ಕಡಿಮೆ ಆಗ್ಬೇಕಿದು. ಬಿಸಿ ಕಡಿಮೆ ಆದ್ಮೇಲೆ ನಾವು ಎಷ್ಟು ಕಲ್ಸ್ಕೋಬೇಕು, ಒಂದು ಬಾಂಡ್ಲಿಯಲ್ಲಿ ಹಾಕೊಂಡ್ಬಿಡೋಣ ಬೂಂದಿನ. ಅಷ್ಟೂನು ಕಲ್ಸ್ಬೋದು, ಸ್ವಲ್ಪನೂ ಕಲ್ಸ್ಬೋದು. ಈಗ ಸರ್ ಇವಾಗ ಈ ಬೂಂದಿ ಪದಾರ್ಥ ಕಲ್ಸಕ್ ಹಾಕಿದ್ರಿ, ಹೌದು ಆಯ್ತಾ? ಈಗ ನೆಕ್ಸ್ಟ್ ಏನ್ ಪ್ರೊಸೆಸ್ ಸರ್? ಈಗ ಕಲ್ಸಕ್ಕೆ ಈಗ ನಾವು ಸ್ವಲ್ಪ ಖಾರ ಪುಡಿ ಇಟ್ಕೊಂಡಿದೀವಿ ಸರ್. ಸ್ವಲ್ಪ ಗರಂ ಮಸಾಲ, ಮಸಾಲೆ ಕಡಲೆ ಬೀಜ, ಜೊತೆಗೆ ಸ್ವಲ್ಪ ಉಪ್ಪು, 4 ಕಲ್ಸ್ಬೇಕಾದ್ರೆ ಹಾಕೊಂಡ್ ಕಲ್ಸೋಣ ಸರ್. ಇದಕ್ಕೆ ಈಗ ಒಂದು ಅರ್ಧ ಕೆಜಿ ಬೂಂದಿ ತಗೊಂಡಿದೀವಿ. ಇದು 1/2-3/4 kg ಇದೆ. ಒಂದ್ 2 ಸ್ಪೂನ್ ಖಾರ ಪುಡಿ ಸರ್. ಇದಕ್ಕೆ 2 ಸ್ಪೂನ್ ಖಾರ ಪುಡಿ ಬೇಕಾಗುತ್ತೆ. 1 ಸ್ಪೂನ್ ಉಪ್ಪು ಬೇಕಾಗುತ್ತೆ. ಒಂದು 1/2-3/4 ಸ್ಪೂನು. ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಸರ್ ಹಾಕಿ ಫಸ್ಟ್ ಕಲ್ಸ್ಕೊಂಡ್ಬಿಡೋಣ ಇದನ್ನ. ನಮ್ಮಲ್ಲಿ ಇಲ್ಲಿ ಯಾವುದೇ ಕಲರು ಆ ಥರ ಎಲ್ಲ ಯೂಸ್ ಮಾಡಲ್ಲ ಸರ್, ಬರೀ ಖಾರ ಪುಡಿನೇ ಯೂಸ್ ಮಾಡೋದು. ನಾವ್ ಹಿಟ್ಟಿಗೂ ಕಲರ್ ಹಾಕಿಲ್ಲ, ಮೇಲೆ ಕಲ್ಸಕ್ಕೂ ಯಾವ್ದು ಕಲರ್ ಯಾವ್ದು ಯೂಸ್ ಮಾಡ್ತಾ ಇಲ್ಲ. ಗರಂ ಮಸಾಲ ನಾರ್ಮಲ್ ಯಾವ್ದನ್ನ ಹಾಕೋಬಹುದು? ಹಾ ಸರ್, ಯಾವ್ದು ಗರಂ ಮಸಾಲ ಕಂಪ್ನಿದೇ ಹಾಕೋದು ಸರ್. ಯಾವ್ದು ಸ್ವಲ್ಪ ಟೇಸ್ಟಿಗೆ ಅಷ್ಟೇ, ತುಂಬಾ ಹಾಕ್ಬಾರ್ದು ಗರಂ ಮಸಾಲ. ಖಾರ ಪುಡಿ ಉಪ್ಪೇ ಮೇನ್ ಇದಕ್ಕೆ ಸರ್. ಇದು ಈಗ ಕಲಿಸ್ತಾ ಇದ್ದಾರೆ. ಕಲ್ಸ್ಬೇಕಾದ್ರೆ ಒಂದು 50 ಗ್ರಾಮ್ ಅಷ್ಟು ಮಸಾಲೆ ಕಡಲೆ ಬೀಜ ಇದೆ ನಮ್ಮ ಅಂಗಡಿಯಲ್ಲಿ, ಇದನ್ನ ಹಾಕಿ ಕಲ್ಸೋದು ಸರ್. ಇದಕ್ಕೆ ಸರ್ ಇದು ಹಾಕಿ ಕಲ್ಸಾಗಿದೆ. ಈಗ ರೆಡಿ ಇದೆ ಸರ್. ನಮ್ಮ ನೋಡಿ, ಕರಿಬೇವು, ಶೇಂಗಾ ಬೀಜ, ಗುಳಿಗಿ, ಮೈಸೂರು ಬೂಂದಿ, ದಾವಣಗೆರೆ ಗುಳಿಗಿ. ಕಲರ್ಫುಲ್ ನೋಡಿ ಸರ್, ಕಲರ್ಫುಲ್ ಅಂಡ್ ಟೇಸ್ಟ್ಫುಲ್ ಇದೇ ನೋಡಿ ಗುಳಿಗಿ. ಮನೆ ಮನೆ ರಸದೂಟ.
ಮನೆ ಮನೆ ರಸದೂಟ. ಬೂಂದಿ ಖಾರ, ಖಾರ. ಹುಳಿಗಿ ಖಾರ ದಾವಣಗೆರೆದು ಮೈಸೂರಲ್ಲಿ ಸಿಕ್ಬಿಟ್ಟಿದೆ ಸರ್. ಅನ್ಕೊಂಡೇ ಇಲ್ಲ ಸರ್. ಈ ರೆಸಿಪಿಗಾಗಿ ನಾನು ದಾವಣಗೆರೆಗೆ ಹೋಗ್ಬೇಕು. ಎಷ್ಟು ಕ್ರಿಸ್ಪಿಯಾಗಿ ನೋಡ್ರಿ, ಕರೆಕ್ಟ್ ನೋಡ್ರಿ ಈಗ. ಈ ಸೌಂಡ್ ಬರ್ಬೇಕು ಸರ್, ಹೌದು, ಈ ಸೌಂಡ್ ಬರ್ಬೇಕು. ಸೊ ಮಿರ್ಚಿ ಜಂಕ್ಷನ್, KG ಕೊಪ್ಪಳ ರೋಡ್, ನೋಡಿ ಸರ್, ನಮ್ಮಲ್ಲಿ ಸೇವು ಸೇವ್ Crispy, ನೋಡಿ ಸೇವ್. ನೋಡಿ ನೋಡಿ ನೋಡಿ, ಸೂಪರ್ ಆಗಿದೆ. ಸ್ವಲ್ಪ ಟೇಸ್ಟ್ ಮಾಡ್ಲಾ? ಮಾಡಿ ಸರ್. ಅಜ್ವಾನ ಪುಡಿ ಮಾಡಿರಲ್ಲ, ಅದೆಲ್ಲ ಬಿಟ್ಟು ಹೌದು. ಅದು ಮೊದ್ಲು ಮಾಡಿ ಎಲ್ಲ ಕಡ್ಲೆ ಹಿಟ್ಟು ಎಲ್ಲ ಸೂಪರ್ ಸರ್. ಹದ ಮೇನು. ಸ್ವಲ್ಪ ಬೂಂದಿ ತಿನ್ಬಿಡೋಣ. ವಾ, ಹೈದರಾಬಾದ್ ಪರ್ಲ್ ಅಂದೆ ನಾನು. ಮುತ್ತು ಬಾಯಲ್ಲಿ ಟಾಪ್ ಅಂತ ಹೊಡಿಯುತ್ತೆ ಹಂಗೆ. ಅದ್ರೊಳಗಿಂದ ನಿಮಗೆ ಗುಳಿಗೆ ಎಲ್ಲ ಖಾರ ಮಸಾಲ, ಗರಂ ಮಸಾಲ ಎಲ್ಲ ನಿಮ್ಗೆ ಟೇಸ್ಟ್. ಅದು ಹದ ಮೇನ್ ದಾವಣಗೆರೆ ಹದ ಇದು ಅಲ್ಲ ಸರ್? ಹೌದು, ಅದ್ಭುತವಾಗಿತ್ತು. ಸೊ ಗೂಗಲ್ ಲೊಕೇಶನ್ ಅಡ್ರೆಸ್ ಕೊಟ್ಟಿರ್ತೀನಿ, ಫೋನ್ ನಂಬರ್ ಕೊಟ್ಟಿರ್ತೀನಿ. ಕಾಲ್ ಮಾಡಿ ಬಂದು ಟೇಸ್ಟ್ ಮಾಡಿ ನಮ್ಗೆ ಹೇಳಿ. ಮಸಾಲೆ ಅವಲಕ್ಕಿ, ಗಿರ್ಮಿಟ್ಟು, ನರ್ಗಿಸ್ ಮಾಡಿ ಎಲ್ಲ ಸಿಗ್ತದೆ. ಮಿರ್ಚಿ ಮಿಸ್ ಮಾಡಲೇಬಾರ್ದು. ಈ ಒಳ್ಳೆ ಜಂಕ್ಷನ್ ಇದು ಯಾವುದು? ಮಿರ್ಚಿ ಜಂಕ್ಷನ್. ಬರೋಣ, ನಮಸ್ಕಾರ. ನಮಸ್ತೆ. ಪಾಕಶಾಸ್ತ್ರದ ವಿಧ ವಿಧ ಪ್ರಯೋಗ, ನೋಡುಗರಿಗೆ ಹೊಸ ರುಚಿಯೋಗ. ಮನೆ ಮನೆ ರಸದೂಟ, ಮನೆ ಮನೆ ರಸದೂಟ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.